ಹಲೋ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಕೋಶ ದ್ರವ್ಯದ ಬಗ್ಗೆ ಅಂದರೆ ಸೈಟೋಪ್ಲಾಸಮ್ ಬಗ್ಗೆ ನೋಡೋಣ. ಇಂದಿನ ತರಗತಿಯಲ್ಲಿ ಕೋಶ ಪೊರೆ ಮತ್ತು ಕೋಶ ಭಿತ್ತಿ ಇದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ಮುಂದುವರಿದ ಭಾಗ ಜೀವಕೋಶದಲ್ಲಿ ಕಂಡುಬರುವಂತಹ ದ್ರವ ರೂಪದ ಕೋಶ ಯಾವುದಂದರೆ ಅದೇ ಕೋಶ ದ್ರವ್ಯ. ಕೋಶ ದ್ರವ್ಯ ಎಲ್ಲಿದೆ ಅಂತ ನಾವೀಗ ಒಂದು ಜೀವಕೋಶ ನೋಡೋಣ. ಇದೊಂದು ಜೀವಕೋಶ ಅಂತ ತಿಳ್ಕೊಳ್ಳಿದ್ದು. ಇದೊಂದು ಜೀವಕೋಶ. ಈ ಜೀವಕೋಶದಲ್ಲಿ ಹೊರಭಾಗವನ್ನು ಎಂತ ಕರಿತೀವಿ? ಕೋಶ ಪೊರೆ, ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಂತ ಕರಿತೀವಿ. ಇಲ್ಲಿ ಒಂದು ಕೋಶ ಕೇಂದ್ರ ಇರುತ್ತೆ. ಇದ್ರ ಬಗ್ಗೆ ಇನ್ನೂ ಮಾಡಿಲ್ಲ, ನೆಕ್ಸ್ಟ್ ಚಾಪ್ಟ್ರೇ ಅದು. ಇದನ್ನು ನ್ಯೂಕ್ಲಿಯಸ್ ಅಂತ ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ. ಇದರ ಸುತ್ತ ದ್ರವ ರೂಪದಲ್ಲೇ ಕಂಡುಬರೋದು ಯಾವುದು? ಇದರ ಸುತ್ತ ದ್ರವ ರೂಪ ಕಂಡುಬರುತ್ತದೆ. ಅದನ್ನೇ ನಾವು ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯದ ಒಳಗಡೆ ಕಣದಂಗಗಳು ಕಂಡುಬರೋದು. ಇದನ್ನೇ ಅಂತ ಕರೀತಾರೆ ಕೋಶ ದ್ರವ್ಯ. ಕೋಶ ದ್ರವ್ಯ ಅಂತ ಕರಿತೀವಿ. ಈಗ ಇದ್ರ ಭಾಗ ನಿಮಗೆ ಅರ್ಥ ಆಯಿತು ಅಂತ ಹೇಳ್ತೀನಿ. ನಾವು ಒಂದೊಂದೇ ಹೇಳ್ಕೊಂಡಿದ್ದೀನಿ, ನಾನು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ನೋಡೋಣ, ಈಗ ಮುಂದುವರೆದ ಭಾಗ ನೋಡೋಣ. ಒಂದು ಜೀವಕೋಶವನ್ನು ಜೀವಂತವಾಗಿಡಲು ಪ್ರಮುಖ ಘಟಕವಾಗಿದೆ. ಅಂದರೆ ಇದರಲ್ಲಿ ನಾವೇನೀಗ ಕೋಶ ದ್ರವ್ಯ ಅಂದ್ವಲ್ಲ, ಇಲ್ಲಿ ನಮಗೆ ಮೈಟ್ರೋಕಾಂಡ್ರಿಯಾಗಳು ಕಂಡುಬರ್ತವೆ. ಇಲ್ಲಿ ಮೈಟ್ರೋಕಾಂಡ್ರಿಯಾಗಳು ಕಂಡುಬರ್ತವೆ. ಅದೇ ರೀತಿ ಎಂಟೋಪ್ಲಾಸ್ಮಾ ರೆಟಿಕ್ಯುಲಮ್ಗಳು ಕಂಡುಬರ್ತವೆ. ಇಲ್ಲಿ ಇದ್ರ ಸುತ್ತ ನಮಗೆ ಇದು ಎಂಟೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡುಬರ್ತದೆ, ಈಗ ಕಂಡುಬರ್ತದೆ. ಅದೇ ರೀತಿ ರೈಬೋಸೋಮ್ಗಳು ಕಂಡುಬರ್ತವೆ, ಚಿಕ್ಕದಾದಂತಹ ರೈಬೋಸೋಮ್ಗಳು ಕಂಡುಬರ್ತವೆ. ಇವೆಲ್ಲ ಎಲ್ಲೂ ಕಂಡುಬರ್ತವೆ ಅಂದರೆ ಇವೆಲ್ಲ ಸಹ ಕೋಶ ದ್ರವ್ಯದಲ್ಲಿ ಕಂಡುಬರ್ತವೆ. ಇವಕ್ಕೆಲ್ಲಕ್ಕೂ ಜೀವಂತವಾಗಿಡಲು ಪ್ರಮುಖ ಘಟಕ ಇದು. ಜೀವಂತವಾಗಿರೋದು ಪ್ರಮುಖ ಘಟಕ ಇದು. ಇದು ಕೋಶ ಪೊರೆನಿಂದ ಆವೃತವಾಗಿರುವಂತಹ ಒಂದು ನಿರ್ದಿಷ್ಟವಾದ ಲೋಳೆಯಂತಹ ಅರೆಪಾರಕವಾದ ದ್ರವ್ಯ. ನೋಡಿದೆ, ಇದು ಕೋಶ ಪೊರೆ, ಇದು ಕೋಶ ದ್ರವ್ಯ, ಹೌದಲ್ವಾ? ಇದೇ ಇಲ್ಲಿ ನೋಡಿದ್ರೆ ಇಲ್ಲೇ ದ್ರವ ಇದೆ. ಅದು ಇವೆರಡು ಏನಂದರೆ ಇದರಿಂದ ಆವೃತವಾಗಿದೆ. ಇದು ಪೂರ್ತಿ ಈ ಪೊರೆಯಿಂದನೇ ಸಹ ಈ ಕೋಶ ದ್ರವ್ಯ ಏನಾಗಿದೆ, ಆವೃತವಾಗಿದೆ ಅಂತ ಹೇಳ್ತಾರೆ ಇವರು. ಇದು ಕೋಶ ಪೊರೆ ಮತ್ತು ಕೋಶ ಕೇಂದ್ರ, ಕೋಶ ಪೊರೆ ಮತ್ತು ಕೋಶ ಕೇಂದ್ರದ ಸಂಪರ್ಕ ಜಾಲವಾಗಿ ಕಾರ್ಯನಿರ್ವಹಿಸ್ತದೆ, ಹೌದಲ್ವಾ? ನೋಡಿ, ಈಗ ಹೇಳ್ತೀನಿ. ಇದು ಕೋಶ ಪೊರೆ, ಇದು ಕೋಶ ಪೊರೆ. ಇದು ನೀವು ಕಣ್ಣಾಗಿ ನೋಡಿ, ಇದು ಕೋಶ ಪೊರೆ, ಇದು ಕೋಶ ಕೇಂದ್ರ. ಇದ್ರ ಮಧ್ಯದಲ್ಲಿ ಏನು ಕಂಡು ಬರ್ತೈತಿ? ಇಲ್ಲಿ ಇದ್ರ ಮಧ್ಯದಲ್ಲೇ ಕಂಡುಬರೋದು ಕೋಶ ದ್ರವ್ಯ. ಇಲ್ಲಿ ಏನು ಕಂಡು ಬರ್ತಲ್ಲ ಈ ಮಧ್ಯದಲ್ಲಿ, ಇದನ್ನೇ ನಾವು ಕೋಶ ದ್ರವ್ಯ ಅಂತ ಕರಿತೀವಿ. ಅದನ್ನೇ ಹೇಳಿರೋದು, ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ನಡುವೆ ಕಂಡುಬರುವಂಥದ್ದು ಅಂದರೆ ಸಂಪರ್ಕ ಜಾಲವಾಗಿ ಕಂಡುಬರೋದು ಯಾವುದು ಅಂದರೆ ಇಲ್ಲೇ ಕಂಡುಬರೋದು ಇದೇ ಯಾವುದು ಅಂದರೆ ಕೋಶ ದ್ರವ್ಯ. ಮಿಡ್ಲಲ್ಲಿ ಕಂಡುಬರ್ತದೆ ಕೋಶ ದ್ರವ್ಯ, ಅವೆರಡು ಮಿಡ್ಲಲ್ಲಿ. ಜೀವಕೋಶದ ಕಣದಂಗಗಳು ಕೋಶ ದ್ರವ್ಯದ ಮೇಲೆ ತೇಲಾಡುತ್ತಿರುತ್ತದೆ. ಹೇಳದ್ನಲ್ವ ನಿಮಗೆ, ಕೋಶ ಕೇಂದ್ರದ ಮೇಲೆ ತೇಲಾಡುತ್ತದೆ. ಇವೆಲ್ಲ ನೋಡಿ, ಇದರಲ್ಲಿ ಏನಿಲ್ಲಿ ದ್ರವಗಳು ಕಂಡು ಬರ್ತಾವಲ್ಲಪ್ಪ, ಇಲ್ಲೆಲ್ಲ ಏನದ ಮೈಟೋಕಾಂಡ್ರಿಯಾ, ಇದು ಸಹ ಒಂದು ಕಣದಂಗ. ಅದೇ ರೀತಿ ಇಲ್ಲಿ ರೈಬೋಸೋಮ್ಗಳು ಕಂಡು ಬರ್ತವೆ, ಇದು ಸಹ ಒಂದು ಕಣದಂಗ. ಇವೆಲ್ಲವೂ ಸಹ ಕಂಡುಬರೋದು ಎಲ್ಲಿಂದ? ಕೋಶ ದ್ರವ್ಯದಲ್ಲಿ ಕಂಡುಬರುತ್ತದೆ. ಅದನ್ನೇ ಅಲ್ಲಿ ಹೇಳ್ತಿರೋದು. ನೋಡಿ, ಜೀವಕೋಶದ ಕಣದಂಗಗಳು ಎಲ್ಲಿ ಕಂಡು ಬರ್ತಾವಪ್ಪ? ಕೋಶ ದ್ರವ್ಯದ ಮೇಲೆ ತೇಲಾಡುತ್ತಿರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟು ಪ್ಲಾಸ್ಮೋಲಿಸಿಸ್ ಅಂದರೆ ಜೀವಕೋಶ ಸಂಕೋಚನ ಅಂತ. ಒಂದು ಜೀವಕೋಶದಲ್ಲಿರುವ ನೀರಿನಂಶವು ಅಭಿಸರಣೆಯಿಂದ ಹೊರಹಾಕಲ್ಪಟ್ಟಾಗ ಅದರ ಘಟಕಗಳು ಸಂಕುಚಿತ ಕೋಶ ಭಿತ್ತಿಯಿಂದ ಹೊರ ಸರಿಯುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಗೊತ್ತಲ್ಲ, ಅಭಿಸರಣೆ ಅಂದರೆ ಎಚ್ಚರದಿಂದ ಕಡಿಮೆ ಅಡಿಗೆ, ಏನಂದರೆ ನೀರಿನ ಎಚ್ಚರದಿಂದ ಕಡಿಮೆ ಕಡೆಗೆ ನೀರಿನ ಸಾಗಾಣಿಕೆಯನ್ನು ನಾವು ಏನಂತ ಕರಿತೀವಿ ಅಂದರೆ ದ್ರವದ ರೂಪದ ದ್ರವ ಕಣಗಳ ರೂಪದ ಮೂಲಕ ಎಚ್ಚರದಿಂದ ಕಡಿಮೆ ಕಡೆಗೆ ನೀರಿನ ಸಾಗಾಣಿಕೆಯನ್ನು ನಾವು ಅಭಿಸರಣೆಯಿಂದ ಕರಿತೀವಿ. ಅಲ್ಲಿ ಏನಾಗ್ತದೆ, ನೀರು ಸಾಗಾಣಿಕೆ ಹೆಚ್ಚಿನ ಕಡಿಮೆ ಆದಾಗ ಇಲ್ಲಿ ಕಡಿಮೆ ಆಗುತ್ತೆ. ಇಲ್ಲಿ ಎಲ್ಲ ಇತ್ತಾಗ ಬಂದಿರ್ತದೆ, ಇಲ್ಲಿ ಕಡಿಮೆ ಆಗಿರ್ತದೆ. ಹಾಗೇನಿರ್ತದೆ, ಅಲ್ಲಿನ ಘಟಕ ಏನಾಗುತ್ತದೆ, ಸಂಕೋಚನಗೊಳ್ತದೆ ಅಂತ ಹೇಳ್ತಾರೆ ಇವರು. ನೆಕ್ಸ್ಟು ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಆವೃತವಾದ ಪ್ರದೇಶವನ್ನು ಇದೇನದೆ
ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಆವೃತವಾದ ಪ್ರದೇಶ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಲ್ವಾ, ನೋಡಿ ಇವೆಲ್ಲ ಪೂರ್ತಿ ಕೋಶ ಪೊರೆ, ಇದೆಲ್ಲ ಪೂರ್ತಿ ಔಟ್ಸೈಡ್ ಏನು ಮೆಂಬ್ರೇನ್ ಇದೆಯಲ್ಲ, ಈ ಔಟ್ಸೈಡ್ ಮೆಂಬ್ರೇನ್ ಎಲ್ಲ ಇವೆಲ್ಲ ಕೋಶ ಪೊರೆ, ಇದರಿಂದ ಆವೃತವಾಗಿರೋದು ಯಾವುದು? ಕೋಶ ದ್ರವ್ಯ. ಅದನ್ನೇ ಹೇಳ್ತಾರೆ ಅವರು. ನೆಕ್ಸ್ಟು, ಈ ಪ್ರದೇಶವು ಅತ್ಯಂತ ಕಡಿಮೆ ಬಣ್ಣವನ್ನು ಹೊಂದಿದೆ. ಹೌದು, ಇದು ಅತ್ಯಂತ ಕಡಿಮೆ ಬಣ್ಣವನ್ನು ಹೊಂದಿದೆ. ಯಾಕೆಂದರೆ ಇದು ನೀರಿನ ರೂಪದಲ್ಲಿ ಕಂಡುಬರುತ್ತದೆ. ನೀರಿಗೆ ಯಾವ್ದಾರ ಬಣ್ಣ ಇದೆಯಾ? ಇಲ್ಲ. ಹಾಗಾಗಿ ಇದು ಅತ್ಯಂತ ಕಡಿಮೆ ರೀತಿಯಾದಂತಹ ಬಣ್ಣವನ್ನು ಕಂಡುಬರುತ್ತದೆ. ಅದಕ್ಕಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಸೈಟೋಪ್ಲಾಸ್ಮಾ ಅಂತ ಕರೀತಾರೆ. ನೀರಿಗೆ ಯಾವುದೇ ರೀತಿ ಬಣ್ಣ ಇರುವುದಿಲ್ಲ, ದ್ರವ ರೂಪದಲ್ಲಿ ಇರ್ತದೆ. ನೀರಿನ ರೂಪದಲ್ಲಿ ಇರ್ತದೆ. ಹಾಗಾಗಿ ಇದನ್ನು ಏನಂತ ಕರೀತಾರೆ ಅಂದರೆ ಸೈಟೋಪ್ಲಾಸಮ್ ಅಂತ ಕರೀತಾರೆ. ನ್ಯೂಕ್ಲಿಯಸ್ ಹೊಂದಿರದ ಪ್ರೋಕ್ಯಾರಿಯೋಟ್. ನಿಮಗೆ ಪ್ರೋಕ್ಯಾರಿಯೋಟ್ ಬಗ್ಗೆ ಹೇಳಿದ್ದೀನಿ. ನ್ಯೂಕ್ಲಿಯಸ್ಗಳು ಇರೋದಿಲ್ಲ ಯಾವುದರಲ್ಲಿ? ಪ್ರೋಕ್ಯಾರಿಯೋಟಲ್ಲಿ. ಯೂಕ್ಯಾರಿಯೋಟಲ್ಲಿ ಇರ್ತದೆ ಅಂದರೆ ನ್ಯೂಕ್ಲಿಯಸ್ಗಳು ಇರ್ತದೆ. ನ್ಯೂಕ್ಲಿಯಸ್ ಹೊಂದಿರದ ಪ್ರೋಕ್ಯಾರಿಯೋಟ್ಗಳಲ್ಲಿ ಪೊರೆಯಿಂದ ಆವೃತವಾಗಿರುವ ಕಣದಂಗಗಳು ಕಂಡುಬರೋದಿಲ್ಲ. ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇರೋದಿಲ್ಲ ಇಲ್ಲಿ. ಆದರೆ ಯೂಕ್ಯಾರಿಯೋಟಲ್ಲಿ ಏನು ಮಾಡ್ತದೆ? ನ್ಯೂಕ್ಲಿಯಸ್ಗಳು ಕಂಡುಬರ್ತವೆ. ಹಾಗಾಗಿ ಇಲ್ಲಿ ಕಣದಂಗಗಳು ಕಂಡುಬರ್ತವೆ. ಇಲ್ಲಿ ಯೂಕ್ಯಾರಿಯೋಟಲ್ಲಿ ನ್ಯೂಕ್ಲಿಯಸ್ಗಳು ಮತ್ತು ಕೋಶ ಸಹಿತ ಕಣದಂಗಗಳು ಕಂಡುಬರ್ತದೆ. ಅಂದರೆ ಹಂಗೆ ಯೋಚನೆ ಮಾಡಿ, ನ್ಯೂಕ್ಲಿಯಸ್ ಎಲ್ಲೂ ಕಂಡು ಬರ್ತದಪ್ಪ ಅಂದರೆ ಕೋಶ ಕೇಂದ್ರ ಎಲ್ಲಿ ಕಂಡು ಬರುತ್ತೆ ಅಲ್ಲಿ ಕಣದಂಗಗಳು ಕಂಡುಬರ್ತವೆ. ಅದನ್ನೇನಂತ ಕರೀತಾರೆ? ಯೂಕ್ಯಾರಿಯೋಟ್ನಲ್ಲಿ ಕಂಡುಬರ್ತದೆ. ಎಲ್ಲಿ ನಮಗೆ ನ್ಯೂಕ್ಲಿಯಸ್ಗಳು ಕಂಡುಬರೋದಿಲ್ಲ ಅಲ್ಲಿ ಕಣದಂಗಗಳು ಕಂಡುಬರೋದಿಲ್ಲ. ಅದನ್ನೇ ಏನಂತ ಕರಿತೀವಿ ಅಂದರೆ ಪ್ರೋಕ್ಯಾರಿಯೋಟ್ ಅಂತ ಕರಿತೀವಿ. ನೋಡಿದ್ರ, ಇಷ್ಟು ನಿಮಗೆ ಕೋಶ ದ್ರವ್ಯದ ಬಗ್ಗೆ. ಇದನ್ನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇದೇ ಕೋಶ ದ್ರವ್ಯದಲ್ಲಿ 2 ಭಾಗಗಳಾಗಿ ಮಾಡ್ತೀವಿ ನಾವು. ಅದರಲ್ಲಿ ನಮಗೆ ಕಣದಂಗಗಳು ನೋಡೋಣ. ನೋಡಿ, ಇದು ಕೋಶ ದ್ರವ್ಯ ಅಂತ ಹೇಳಿದೆ. ಈ ಕೋಶ ದ್ರವ್ಯದಲ್ಲಿ ಯಾವ್ಯಾವುದೇ ಸೈಟೋಪ್ಲಾಸ್ಮಾ ಅಲ್ಲ, ಮೈಟ್ರೋಕಾಂಡ್ರಿಯಾ ಆಗಿರ್ಬೋದು, ಲೈಬೋಸೋಮ್ ಆಗಿರ್ಬೋದು, ಅಥವಾ ರೈಬೋಸೋಮ್ ಆಗಿರ್ಬೋದು, DNA ಇವೆಲ್ಲ ಎಲ್ಲಿ ಕಂಡುಬರ್ತಪ್ಪ ಅಂದರೆ ಈ ಕೋಶ ದ್ರವ್ಯದಲ್ಲಿ ಕಂಡುಬರ್ತದೆ. ಈ ಕೋಶ ದ್ರವ್ಯದಲ್ಲಿ ಈ ರೀತಿ ಕಂಡುಬರ್ತಲ್ಲ, ಇದನ್ನು ನಾವು ಕಣದಂಗಗಳು ಅಂತ ಕರೆಯೋದು ನಾವು. ಈಗ ಹೇಳ್ತೀನಿ ಅದರ ಬಗ್ಗೆ. ಕಣದಂಗಗಳಲ್ಲಿ 2 ವಿಧ ಮಾಡ್ತೀವಿ ನಾವು. ನೋಡಿ, ಆರ್ಗನಲ್ಸ್, ಟೈಪ್ ಆಫ್ ಸೆಲ್ ಆರ್ಗನಲ್ಸ್ ಅಂತ. ಅಂದರೆ ಕಣದಂಗಗಳನ್ನು 2 ಭಾಗ ಮಾಡ್ತೀವಿ. ಅದರಲ್ಲಿ ಒಂದು ಕೋಶ ಸಹಿತ, ಇನ್ನೊಂದು ಕೋಶ ರಹಿತ. ಪೊರೆ ಸಹಿತ ಒಂದು, ಇನ್ನೊಂದು ಪೊರೆ ರಹಿತ. ಪೊರೆ ಸಹಿತ ಅಂತ ಕೇಳಿದ್ರೆ ನೋಡಿ, ಒಂದು ಲೇಯರ್ ಇರ್ತದೆ. ಆ ಲೇಯರ್ ಮೇಲೆ ಮತ್ತೊಂದು ಲೇಯರ್ ಸಂಪರ್ಕವನ್ನು ಹೊಂದದೆ ಪೊರೆ ಸಹಿತ. ಇದನ್ನ ನಾವು ಪೊರೆ ಸಹಿತ ಅಂತ ಕರಿತೀವಿ. ಒಂದು ಲೇಯರ್ ಮೇಲೆ ಇನ್ನೊಂದು ಲೇಯರ್ ಕೂತಿರ್ತದೆ. ಪೊರೆ ರಹಿತ ಅಂದರೆ ಜಸ್ಟ್ ಒಂದೇ ಲೇಯರ್ ಇರ್ತದೆ ಇಲ್ಲಿ, ಅಷ್ಟೇ ವ್ಯತ್ಯಾಸ ಇಲ್ಲಿ. ಓಕೆ, ಒಂದೇ ಲೇಯರ್ ಇರ್ತದೆ, ಅದನ್ನೇ ಏನು ಮಾಡ್ತಾರೆ? ಪೊರೆ ರಹಿತ ಅಂತ ಕರಿತೀವಿ. ಪೊರೆ ಸಹಿತ ಅಂದರೆ ಇದಕ್ಕೆ ಸಹಿತವಾಗಿ ಇನ್ನೊಂದು ಇರ್ತದೆ ಅಂತ ಅರ್ಥ. ಪೊರೆ ಸಹಿತಕ್ಕೆ ಯಾವ್ಯಾವ ಕಂಡು ಬರ್ತವಪ್ಪ ಅಂತ ಕೇಳ್ತೀವಿ. ನೋಡಿಲಿ, ಒಂದು ಮೈಟ್ರೋಕಾಂಡ್ರಿಯಾ ಕಂಡುಬರ್ತದೆ, ಇನ್ನೊಂದು ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್, ER ಅಂತಲೂ ಸಹ ಕರೀತಾರೆ. ಎಂಡೋಪ್ಲಾಸ್ಮಾ ರೆಟಿಕ್ಯುಲಮ್, ಗಾಲ್ಕಿ ಸಂಕೀರ್ಣ, ಲೈಬೋಸೋಮು, ಅದೇ ರೀತಿ ಪ್ಲಾಸ್ಟಿಡ್ಸ್ಗಳು ಕಂಡುಬರ್ತವೆ. ಇವೆಲ್ಲ ಸಹ ಏನು ಪೊರೆ ಸಹಿತ. ಇವು ಕ್ವಶನ್ ಕೇಳಿದರೆ ಈ ಕೆಳಗಿನಲ್ಲಿ ಯಾವುದು ಪೊರೆ ಸಹಿತ ಕಣದಂಗ ಅಂತ. ಇಷ್ಟ 4 ಆಪ್ಷನ್ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದು ಅಂತ ನೋಡಿ ನೀವು ಆಪ್ಷನ್ ಹಾಕಬೇಕು. ನೆಕ್ಸ್ಟು ಪೊರೆ ರಹಿತ ಹೇಳಿದ್ರೆ ಒಂದೇ ಒಂದು ಪೊರೆ ಇರ್ತದೆ, ಅಂದರೆ ಒಂದೇ ಒಂದು ಲೇಯರ್ ಇರ್ತದೆ. ಅದನ್ನೇ ಹೇಳಿದರೆ ಪೊರೆ ರಹಿತ ಕಣದಂಗಗಳು. ಅದಕ್ಕೆ ಯಾವುದೇ ಉದಾಹರಣೆ ಅಪ್ಪ ಅಂದರೆ ಒಂದು ಸೆಂಟ್ರಿಯೋಲು, ಇನ್ನೊಂದು ರೈಬೋಸೋಮ್ಸ್. ಸೆಂಟ್ರಿಯೋಲು ಮತ್ತು ರೈಬೋಸೋಮ್ಸು. ನೀವು ಇವೆರಡನ್ನ ಕಲ್ತ್ಕೊಳ್ಳಿ ಸಾಕು. ಇವೆರಡು ಕಲ್ತ್ಕೊತಂದರೆ ನೋಡಿ, ಪೊರೆ ರಹಿತ ಅಂತ ಕಲ್ತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಪೊರೆ ಸಹಿತಗಳು ಇವೆರಡು ಬಿಟ್ಟಾದರೆ ಇನ್ನೆಲ್ಲ ಪೊರೆ ಸಹಿತಗಳು. ಇವೆಲ್ಲ 2 ಲೇಯರ್ ಇರೋವಂಥದ್ದು. ಇದು ಪೊರೆ ರಹಿತ. ಇವು ಸೆಂಟ್ರಿಯೋಲ್ ಅಂತ ತಿಳ್ಕೊಳ್ಳಿ, ಇನ್ನೊಂದು ರೈಬೋಸೋಮ್ ಅಂತ ತಿಳ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾವು ಯಾವುದ್ರ ಬಗ್ಗೆ ನೋಡೋಣ ಅಂದರೆ ಪೊರೆ ರಹಿತ ಕಣದಂಗಗಳ ಬಗ್ಗೆ ನೋಡೋಣ. ಓಕೆ, ಮುಂದಿನ ತರಗತಿಯಲ್ಲಿ ಪೊರೆ ಸಹಿತ ಕಣದಂಗಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಅದರಲ್ಲಿ ಯಾವುದು? ರೈಬೋಸೋಮ್ಗೂ. ಇದು ತುಂಬ ಇದೆ, ಇದ್ರ ಬಗ್ಗೆ ನಾವು ಡೀಟೇಲಾಗಿ ಅಧ್ಯಯನ ಮಾಡೋಣ. ಧನ್ಯವಾದಗಳು. ಇದೆಲ್ಲ ನಾವು ನೋಟ್ಸ್ ಮಾಡ್ಕೊಳ್ಳಿ.